ಯಾಕೊಂದೆಂದು ತುಷಾರ ಹಾರದವಳ ಪದ್ಮಾಸನ ಹಾಕಿಕೊಂಡು ಕುಳಿತು ಶ್ಲೋಕ ಹೇಳಿಕೊಳ್ಳುತ್ತಿದ್ದ ಪ್ರಾರ್ಥನಾಳ ದನಿಯಲ್ಲಿ ಸಣ್ಣ ಕಂಪನವಿತ್ತು. ಕೋಣೆಯಲ್ಲಿ ಅವಳೊಬ್ಬಳೇ ಇದ್ದಳು. ಸಾಮಾನ್ಯವಾಗಿ ಸಂಜೆಗಳಲ್ಲಿ ಊರ್ಮಿಳಾ ಹೊರಕ್ಕೆ ಹೋಗಿರುತ್ತಾಳೆ, ಹೆಚ್ಚಿನ ಸಲ ದೇಬ್ ಜೊತೆ ಸುತ್ತುವುದಕ್ಕೆ. ಊರ್ಮಿಳೆಯನ್ನು ಪ್ರಾರ್ಥನಾ ನಿಜವಾದ ಅಕ್ಕರೆಯಿಂದ ಪ್ರೀತಿಸುತ್ತಾಳಾದರೂ ಶ್ಲೋಕ ಹೇಳಿಕೊಳ್ಳುವ ಇಂಥ ಸಂಜೆಗಳಲ್ಲಿ ಅವಳು ಇಲ್ಲದಿದ್ದರೇನೇ ಚಂದ. ಪ್ರಾರ್ಥಿಸುವಾಗ ಜಂಗುಳಿ ಇರಬಾರದು. ಎದುರುಗಿದ್ದ ಫೋಟೋ ದೇವರದು, ಆದರೆ ತನ್ನ ಕಣ್ಣಲ್ಲಿ ಸ್ಥಾಪಿತವಾಗಿರುವ ದೇವರು ಹಿಮು. ಸಣ್ಣಗೆ ಹೊಗೆಯಾಡುತ್ತಿರುವ ಗಂಧದ ಕಡ್ಡಿ ಪ್ರಾರ್ಥನಾಳನ್ನು ಸುತ್ತು ಹಾಕಿ ಅಲೆ ಅಲೆಯಾಗಿ ತೇಲಿ ಕಿಟಕಿಯಿಂದಾಚೆಗೆ ಧುಮುಕಿ ಕಣ್ಮರೆಯಾಗುತ್ತಿದ್ದರೆ ಅವಳು ಫೋಟೋದೊಳಗಿನ ದೇವರ ಚಿತ್ರವನ್ನೇ ದಿಟ್ಟಿಸುತ್ತಾ ತನ್ನಲ್ಲಿ ತಾನು ಹೇಳಿಕೊಂಡಳು, ನನಗೆ ಹಿಮವಂತನನ್ನು ಪ್ರೀತಿಸುವಷ್ಟು ಶಕ್ತಿ ಕೊಡು, ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಇವತ್ತು ಕೇಳುತ್ತಿದ್ದೇನೆ. ದೇಬ್ನನ್ನು ದ್ವೇಷಿಸುವುದಕ್ಕೆ ಕೊಡು ಭಗವಂತ. ನನ್ನ ಹಿಮುವಿಗೆ ನನ್ನಿಂದ ಮೋಸವಾಗದಿರಲಿ. ನನ್ನನ್ನು ಸೆಳೆತಗಳಿಂದ ಪಾರು ಮಾಡು. ಐ ಹೇಟ್ ಹಿಮ್, ಐ ಹೇಟ್ ಹಿಮ್, ಐ ಹೇಟ್ ದೇಬ್. ಕೊನೆಯ ಮಾತುಗಳು ಅವಳಿಗೆ ಅರಿವಿಲ್ಲದಂತೆ ಗಂಟಲಿನಿಂದ ಶಬ್ದವಾಗಿ ಹೊರಬಿದ್ದವು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದಂತಾಯಿತು. ಬಂದವಳು ಊರ್ಮಿಳಾ ಇರಬೇಕೆಂದು ತೆರೆದು ನೋಡಿದರೆ ಬಾಗಿಲಲ್ಲಿ ನಿಂತಿದ್ದುದು ಹಾಸ್ಟೆಲಿನ ಕೆಲಸದಾಳು. ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ, ಗೆಸ್ಟ್ ರೂಮಲ್ಲಿ ಕೂಡಿಸಿ ಬಂದಿದ್ದೀನಿ ಅನ್ನುತ್ತಾ ಆಕೆ ಹೊರಟು ಹೋದಳು. ಹಿಮು ಬಂದು ಬಿಟ್ಟನ. ತಕ್ಷಣ ಅದೇಕೋ ಪ್ರಾರ್ಥನಾಳಿಗೆ ಹಾಗನ್ನಿಸಿಬಿಟ್ಟಿತು. ರಾತ್ರಿ ನಡೆದುದಕ್ಕೆ ತನ್ನನ್ನು ಹಾಗೆ ನಿರ್ದಯಿಯಾಗಿ ದೂರ ನೆಟ್ಟಿದ್ದಕ್ಕೆ ಸಾರಿ ಕೇಳಲು ಬಂದು ಬಿಟ್ಟನ, ಅಥವಾ ಅವನಿಗೆ ತನ್ನ ನೆನಪಾಗಿ ದೂರವಿದ್ದುದು ಸಾಕೆನ್ನಿಸಿ ಇವತ್ತೇ ಈ ಕ್ಷಣಕ್ಕೆ ನೀನು ಬೇಕು ಅನ್ನಿಸಿಬಿಟ್ಟು ಶಿವಮೊಗ್ಗದಿಂದ ದಾವಣಗೆರೆಗೆ ಬಂದು ಬಿಟ್ಟಿದ್ದಾನ. ಹಾಸ್ಟೆಲಿನ ಬಾಗಿಲಲ್ಲಿ ಹಿಮವಂತ್ ನಿಂತಿರಬಹುದು ಎಂಬ ಕಲ್ಪನೆ ಮೂಡುತ್ತಿದ್ದಂತೆಯೇ ಪ್ರಾರ್ಥನಾ ಪಾದರಸದಂತಾಗಿ ಬಿಟ್ಟಳು. ಕಾಲೇಜಿನಿಂದ ಹಿಂತಿರುಗಿ ಆಗಷ್ಟೇ ಸ್ನಾನ ಮಾಡಿ ಕಡು ಹಳದಿ ಬಣ್ಣದ ಸೀರೆ, ಅದೇ ಬಣ್ಣದ ರವಿಕೆ ಧರಿಸಿದ್ದಾಳಾದ್ದರಿಂದ ಮತ್ತೆ ಉಡುಗೆ ಬದಲಿಸಬೇಕೆನಿಸಲಿಲ್ಲ. ಹರೇ ಕ್ಷಣ ಕನ್ನಡಿಯ ಮುಂದೆ ನಿಂತು ಹೆರಳು ಸೆರಗು ಮುಂದಲೇ ಸರಿ ಮಾಡಿಕೊಂಡಳು. ತೆಳುವಾಗಿ ಇಷ್ಟು ಪೌಡರ್, ಕಾಲಿಗೆ ಚಪ್ಪಲಿ ಮೆಟ್ಟಿಕೊಂಡು ಕೋಣೆಯ ಬಾಗಿಲಿಗೆ ಬರೀ ಬೋಲ್ಟಿಕ್ಕಿ ಅದಕ್ಕೆ ಈಗ ಬಂದೆ ಅಂತ ಹೇಳಿ ಅತಿಥಿಗಳ ಕೊಠಡಿಯೊಳಗೆ ಓಡತೊಡಗಿದ ಪ್ರಾರ್ಥನಾಗೆ ಅನಿರೀಕ್ಷಿತವಾಗಿ ನೆನಪಾಯಿತು ಹಾಡು. ಆಜ್ ಫಿರ್ ಜೀನೆ ಕಿ ತಮನ್ನಾ ಹೈ, ಆಜ್ ಫಿರ್ ಮರ್ನೆ ಕಾ ಇರಾದಾ ಹೈ. ವಂಡರ್ಫುಲ್. ಈಗಷ್ಟೇ ಅರಳಿರೋ ಚೆಂಡು ಹೂವಿನ ಥರ ಇದ್ದೀರಿ. ನಿಮಗೆ ನಿಮ್ಮದೇ ಆದಂಥ ಚಾರ್ಮ್ ಇದೆ ಪ್ರಾರ್ಥನಾ. ಯು ಆರ್ ಬ್ಯೂಟಿಫುಲ್. ಅದು ಅತಿಥಿಗಳ ಕೋಣೆ ಎಂಬುದನ್ನು ಗಣನೆಗೆ ತಂದುಕೊಳ್ಳದೆ ಉದ್ಗರಿಸಿದ್ದವನು ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯ. ಹಾವು ಮೆಟ್ಟಿದವಳಂತೆ ಬಾಗಿಲಲ್ಲೇ ನಿಂತು ಬಿಟ್ಟಳು ಪ್ರಾರ್ಥನಾ. ತುಟಿಯಲ್ಲೇ ಸತ್ತು ಹೋಯಿತು. ಆಜ್ ಫಿರ್ ಜೀನೆ ಕಿ ತಮನ್ನಾ ಹೈ. ಬಂದವನು ತನ್ನ ಹಿಮು ಅಲ್ಲ, ದೇಬ್. ಐ ಹೇಟ್ ಹಿಮ್ ಹಾಗಂತ ಹೇಳಿಕೊಂಡಳಾದರೂ ಶಬ್ದಗಳು ಬಾಯಿಗೆ ಬರಲಿಲ್ಲ. ಆದರೆ ಮನದಲ್ಲಿನ ದುಗುಡವನ್ನು ಪ್ರಾರ್ಥನಾಳ ಕಣ್ಣು ಹೊರ ಹಾಕಿ ಬಿಡುವಂತಿದ್ದವು. ತಟ್ಟನೆ ಏನೋ ನೆನಪು ಮಾಡಿಕೊಂಡವಳಂತೆ, ಊರ್ಮಿ ರೂಮಲ್ಲಿಲ್ಲ, ಆಚೆ ಹೋಗಿದ್ದಾಳೆ, ಮೋಸ್ಟ್ಲಿ ಬಾತಿ ಕಡೆಗೆ ಅಂದು ಬಿಟ್ಟಳು. ದೇಬ್ನ ಕಣ್ಣಲ್ಲಿ ಆಶ್ಚರ್ಯವಿರಲಿಲ್ಲ. ಬಾತಿಯ ಕಡೆಗೆ ಹೋಗಿದ್ದಾಳೆಂದರೆ ಒಬ್ಬಳೇ ಹೋಗಿರಲಾರಳು ಊರ್ಮಿಳ, ಮತ್ತೊಬ್ಬ ಹುಡುಗನೊಂದಿಗೆ ಹೋಗಿರಬೇಕು. ಹಾಗಂತ ಅವನಿಗೆ ಹೇಳಬಾರದಿತ್ತೇನೋ ಅಂದುಕೊಳ್ಳುವಷ್ಟರಲ್ಲೇ, ಇಲ್ಲ, ಬಾತಿ ಕಡೆಗೆ ಹೋಗಿಲ್ಲ. ನಿಖಿಲ್ ಅಂತ ಜೂನಿಯರ್ ಇದ್ದಾನಲ್ಲ, ಅವನ ಬೈಕಲ್ಲಿ ಊರು ಸುತ್ತುತ್ತಾ ಇದ್ದಾಳೆ, ದಾರಿಲಿ ಸಿಕ್ಕಿದ್ಲು. ಇನ್ಫ್ಯಾಕ್ಟ್ ನಾನು ಊರ್ಮಿಗೋಸ್ಕರ ಬರಲಿಲ್ಲ, ನಿಮ್ಮನ್ನು ಮಾತನಾಡಿಸೋಕೆ ಅಂತಲೇ ಬಂದೆ. ಹೊರಗಡೆ ಸಾಯಂಕಾಲ ವೃಥಾ ಸರಿದು ಹೋಗ್ತಿದೆ. ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಬನ್ನಿ. ಐ ಪ್ರಾಮಿಸ್ ನಿಮಗೆ ತೊಂದರೆ ಕೊಡಲ್ಲ. ಒಳ್ಳೆ ಹಾಡು ಕೇಳಿಸ್ತೀನಿ. ಊರಾಚೆ ಇರೋ ಚಿಕ್ಕ ಗುಡಿಸಲ ಹೋಟ್ಲಲ್ಲಿ ವಿಪರೀತ ಸಕ್ಕರೆ ಹಾಕಿರೋ ಕೆಟ್ಟ ಟೀ ಕುಡಿಸ್ತೀನಿ. ಬರೋಲ್ಲ ಅನ್ಬೇಡಿ, ನಂಗಿವತ್ತು ತುಂಬ ಲೋನ್ಲಿ ಅನ್ನಿಸ್ತಿದೆ, ಪ್ಲೀಸ್. ಮಳೆ ಬಂದಂತಿತ್ತು ದೇಬ್ನ ಮಾತು. ಪ್ರಾರ್ಥನಾ ತಟಪಟಾಯಿಸಿದಳು. ಕೋಣೆಗೆ ಬೀಗ ಹಾಕಿಲ್ಲ, ಸುಮ್ಮನೆ ಬೋಲ್ಟ್ ಜಗ್ಗಿ ಬಂದಿದ್ದೇನೆ. ಊರ್ಮಿ ಕೋಣೆಯಲ್ಲಿಲ್ಲ. ಅವಳಿಗೆ ನಾನು ಹೀಗೆ ದೇಬ್ ಜೊತೆಗೆ ಕಾರಿನಲ್ಲಿ ಲಾಂಗ್ ಡ್ರೈವ್ ಹೋಗಿದ್ದೇನೆಂಬುದು ಗೊತ್ತಾದರೆ ಹಾಸ್ಟೆಲಿನ ಆಳಿಗೆ ತನ್ನ ಕೋಣೆಗೆ ಬೀಗ ಹಾಕಿ ಊರ್ಮಿಳೆ ಬಂದಾಗ ತಲುಪಿಸುವಂತೆ ಹೇಳಿ ದೇಬ್ನೊಂದಿಗೆ ನಡೆದು ಹೋಗಿ ಕಾರಿನಲ್ಲಿ ಕುಳಿತ ಮೇಲೆ ಉಳಿದೆಲ್ಲ ಪ್ರಶ್ನೆಗಳು ಕಣ್ಮರೆಯಾಗಿ ಅಸಲಿ ಪ್ರಶ್ನೆ ಉದ್ಭವವಾಯಿತು. ತಾನು ಕೇಳಿಕೊಳ್ಳಬೇಕಾಗಿದ್ದ ಅಸಲಿ ಪ್ರಶ್ನೆ ಅದೇಕೆ ಕೇಳಿಕೊಳ್ಳಲಿಲ್ಲ? ಇದೇ ದೇಬ್ನಲ್ಲವೇ ನಾನು ದ್ವೇಷಿಸಬೇಕಾದದ್ದು? ಏನಾಗಿದೆ ತನಗೆ? ಊರ್ಮಿಳೆಗೆ ಈ ವಿಷಯ ಗೊತ್ತಾದರೆ ಅವಳೇನಂದುಕೊಂಡಾಳೋ ಎಂದು ಯೋಚಿಸಿದಳೆ ಹೊರತು
ಹಿಮುಗೆ ಮೋಸವಾದರೆ ಗತಿ ಏನು ಎಂದು ಯೋಚಿಸಲೇ ಇಲ್ಲ. ದೇಬ್ ಎಂಬ ಈ ಪಾಪಿಯನ್ನು ತನ್ನ ಸಿಸ್ಟಮ್ನಿಂದ ದೂರಕ್ಕೆ ತಳ್ಳಲು ತನಗೆ ಸಾಧ್ಯವಿಲ್ಲವೇ? ಸಾಧ್ಯವೇ ಇಲ್ಲ ಎಂಬಂತೆ ಒಂದೇ ಸಮನೆ ಮಾತಾಡುತ್ತಲೇ ಇದ್ದ ದೇಬ್. ಮೊದಲ ಬಾರಿಗೆ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು ಪ್ರಾರ್ಥನಾ. ಮಾತು ಕೇಳುತ್ತಿರುವುದು ಮೊದಲ ಸಲವೇನಲ್ಲ. ಆದರೆ ಹೀಗೆ ಪಕ್ಕಕ್ಕೆ ಕುಳಿತು ಅವನ ಡ್ರೈವಿಂಗ ರಭಸ, ಮಾತಿನ ಬೆರಗು ಮತ್ತು ಇಷ್ಟೊಂದು ಹತ್ತಿರದಿಂದ ನೋಡಿದಾಗ ಕಾಣುವ ಅವನ ಸೊಗಸು, ಪಕ್ಕದಿಂದಲೇ ಹೊಮ್ಮುವ ದುಬಾರಿ ಸಿಗರೇಟಿನ ಕಮ್ಮಗಿನ ವಾಸನೆ, ದೇಬ್ನ ವಿರುದ್ಧ ಯೋಚಿಸಲು ಪ್ರಾರ್ಥನಾಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಹಾಗಂತ ಆ ಸಂಜೆ ದೇಬ್ ತೀರಾ ಖಾಸಗಿಯಾದದ್ದನ್ನೇನೂ ಮಾತನಾಡಲಿಲ್ಲ. ಕೊಂಚ ತನ್ನ ಬಗ್ಗೆ, ಕಾಲೇಜಿನ ಬಗ್ಗೆ, ಪಾಠಗಳ ಬಗ್ಗೆ, ಇದ್ದಷ್ಟು ಹುಡುಗಿಯರ ಬಗ್ಗೆ, ಹೀಗೆ ಒಂದು ಸಬ್ಜೆಕ್ಟು ಅಂತ ಇಲ್ಲದೆ ಸುಮ್ಮನೆ ಹರಟುತ್ತಾ ಹೋದ. ಒಂದಾದ ಮೇಲೊಂದು ಸಿಗರೇಟು ಸೇದಿದ. ಪ್ರಾರ್ಥನಾಳ ಗುಂಗುರು ಕೂದಲಿನ ದೊಡ್ಡ ಜಡೆಯನ್ನು ಹೊಗಳಿದ. ನಾನೇನಾದರೂ ನಿಮ್ಮ ದೇವರು ಅಂತಿರಲ್ಲ ಹಿಮವಂತ್, ಅವರಾಗಿದ್ದಿದ್ರೆ ನಿಮ್ಮ ತಲೆಗೂದಲಿಗೊಂದು ಡೇರೆ ಮಾಡಿಕೊಂಡು ಕಣ್ಣಲ್ಲಿ ಲಾಟಿನೂ ಹೊತ್ತಿಸಿಕೊಂಡು ಅಂಗಾತ ಮಲಗಿ ಇಡೀ ಜೀವನ ಕಳೆದು ಬಿಡ್ತಿದ್ದೆ ಅಂದ. ಅವನ ಮಾತಿನಲ್ಲೆಲ್ಲೂ ಪ್ರಾರ್ಥನಾಳ ಹಾದಿ ತಪ್ಪಿಸುವ ಅಥವಾ ಅವಳೆಡೆಗೆ ಕೈಚಾಚುವ ಉದ್ದೇಶ ಕಾಣಲಿಲ್ಲ. ಆದರೆ ತುಂಬ ಸೂಕ್ಷ್ಮವಾದ ಒಂದು ಸಂಗತಿಯನ್ನು ಅವಳು ಗಮನಿಸಿದ್ದಳು. ಅಪ್ಪಿತಪ್ಪಿಯೂ ಅವನು ಊರ್ಮಿಳಾ ಬಗ್ಗೆ ಮಾತನಾಡಿರಲಿಲ್ಲ. ಅಂತೆಯೇ ತಾನೂ ಹಿಮವಂತನ ಕುರಿತು ಮಾತನಾಡಿರಲಿಲ್ಲ. ಮಾತಷ್ಟೇ ಏಕೆ, ಜೊತೆಯಲ್ಲಿದ್ದಷ್ಟು ಕಾಲ ಹಿಮವಂತನ ಬಗ್ಗೆ ಯೋಚನೆಯನ್ನೂ ಮಾಡಿರಲಿಲ್ಲ. ಕೋಣೆಗೆ ಬರುವ ಹೊತ್ತಿಗೆ ರಾತ್ರಿಯಾಗಿತ್ತು. ಹಾಸಿಗೆಗೆ ಬಿದ್ದವಳು ಅದೇಕೋ ಭೋರ್ ಎಂದು ಅತ್ತು ಬಿಟ್ಟಳು ಪ್ರಾರ್ಥನಾ. ಅವಳನ್ನು ಸಂತೈಸುವ ಸ್ಥಿತಿಯಲ್ಲಿ ಊರ್ಮಿಳಾ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ತಾನೊಂದು ನಿಷಿದ್ಧ ಸ್ಥಳಕ್ಕೆ ಬಂದು ಬಿಟ್ಟಿದ್ದೇನೆ ಅನ್ನಿಸತೊಡಗಿತ್ತು ಹಿಮವಂತನಿಗೆ. ಯಾವತ್ತೂ ಹೀಗನ್ನಿಸಿರಲಿಲ್ಲ. ಈ ಮನೆಗೆ ತಾನು 4-6 ಸಲ ಬಂದು ಹೋಗಿದ್ದಾನೆ. ಇಲ್ಲಿನ ಸೋಫಾ, ಕಿಟಕಿಯ ಪರದೆ, ಕಾಲೊರೆಸಿಕೊಳ್ಳುವ ಫುಡ್ ರಗ್ಗು, ಅವೆಲ್ಲವುಗಳ ಮೇಲಿನ ಕಸೂತಿಗಳು, ಟೀಪಾಯಿಯ ಮೇಲಿನ ಹೂದಾನಿ, ಒಳಕೋಣೆಗಳಿಗೆ ಇಳಿಬಿಟ್ಟ ಪರದೆ, ತಾನು ಮನೆಯೊಳಕ್ಕೆ ಬಂದ ಕೂಡಲೇ ಉಂಟಾಗುವ ವಿಚಿತ್ರ ಮೌನ, ಬಾಗಿಲಲ್ಲೇ ಆ ಕನ್ನಡಕದ ಹೆಂಗಸಿನ ಗಾಬರಿಯ ಸ್ವಾಗತ, ಮೇಲಿನ ಕೋಣೆಯಲ್ಲಿ ಕಾವೇರಮ್ಮ ತನ್ನನ್ನು ಎದುರುಗೊಳ್ಳಲು ಮಾಡಿಕೊಳ್ಳುವ ಸಿದ್ಧತೆಯ ಸರಬರಸದ್ದು. ಯಾವುದೂ ಹೊಸತಲ್ಲ ಹಿಮವಂತನಿಗೆ. ಅದು ದಾವಣಗೆರೆಯ ಶ್ರೀಮಂತರು ಬಹುಕಾಲದಿಂದ ಸಾಕಿಕೊಂಡು ಬಂದ ವ್ಯವಸ್ಥಿತ ವೇಶ್ಯಾವಾಟಿಕೆ. ಸಂಜೆಗಳಲ್ಲಿ ಬಂದರೆ ಈ ಮನೆ ಹೇಗಿರುತ್ತದೋ ಗೊತ್ತಿಲ್ಲ. ಹಿಮವಂತ್ ಯಾವಾಗ ಬಂದರೂ ಮಧ್ಯಾಹ್ನಗಳಲ್ಲೇ ಬಂದಿದ್ದಾನೆ. ಆ ಹೊತ್ತಿಗೆ ಅಲ್ಲಿ ಕೇವಲ ಮೌನವಿರುತ್ತದೆ. ಕಾವೇರಿ ಇರುತ್ತಾಳೆ. 10 ನಿಮಿಷ, 4 ಮಾತು, 2 ಹನಿ ಕಣ್ಣೀರು. ಕಾವೇರಮ್ಮನ ಕಣ್ಣುಗಳಲ್ಲಿ ಎಂಥದೋ ದೈನ್ಯ, ಒಂದು ಕೃತಾರ್ಥ ಭಾವನೆ. ಕಳಿಸಿಕೊಡುವಾಗ ಒಂದು ಸ್ಪಷ್ಟ ನಮಸ್ಕಾರ. 10 ನಿಮಿಷಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತದೆ. ಯಾವತ್ತೂ ಇಂಥ ಕಿರಿಕಿರಿಯಾಗಿರಲಿಲ್ಲ. ಆದರೆ ಇವತ್ತು ಪಕ್ಕದಲ್ಲಿ ಊರ್ಮಿಳಾ ಕುಳಿತಿದ್ದಾಳೆ. ಎಷ್ಟು ಬೇಡವೆಂದರೂ ಒಪ್ಪಲಿಲ್ಲ. ಹಾಸ್ಟೆಲಿನ ಬಾಗಿಲಲ್ಲಿ ಗಂಟು ಬಿದ್ದವಳು ಕಾವೇರಮ್ಮನ ಮನೆಗೆ ಕರೆತರುವ ತನಕ ಬಿಡಲಿಲ್ಲ. ಮೊದಮೊದಲು ತಮಾಷೆ ಮಾಡುತ್ತಿದ್ದಾಳೆನಿಸುತ್ತಿತ್ತು. ಜಗತ್ತು ಕಾಣದ ಚೆಲ್ಲು ಹುಡುಗಿ, ಶ್ರೀಮಂತರ ಮನೆಯಲ್ಲಿ ಕಮ್ಮಗೆ ಬೆಳೆದಿದ್ದಾಳೆ. ಸೂಳೆ ಮನೆ ನೋಡಬೇಕೆಂಬುದು ಇಷ್ಟೊಂದು ಓದಿಕೊಂಡ ಹುಡುಗಿಗೆ ಹುಟ್ಟಬಾರದ ಕುತೂಹಲ. ಹಿಮವಂತನಿಗೆ ಆ ಮನೆಯ ಬಗ್ಗೆ ಮಾತನಾಡುವುದಕ್ಕೆ ಅಸಹ್ಯವೆನಿಸುತ್ತದೆ. ಅಲ್ಲದೆ ತನಗೆ ದಾವಣಗೆರೆಯ ಕಸುಬುಗಾರ್ತಿ ಕಾವೇರಮ್ಮನ ಪರಿಚಯವಿದೆ ಎಂಬ ಸಂಗತಿ ಇವಳಿಗೆ ಗೊತ್ತಾದದ್ದಾದರೂ ಹೇಗೆ ಎಂಬ ಸಿಕ್ಕು. ಆದರೆ ಊರ್ಮಿಳೆಯೊಂದಿಗೆ ಕಾಫಿ ಹೌಸ್ನಲ್ಲಿ ಕುಳಿತು ಮಾತನಾಡುತ್ತಾ ಆಡುತ್ತಾ ಹಿಮವಂತನ ನಿರ್ಧಾರಗಳು ಬದಲಾಗಿದ್ದವು. ಇದು ಚೆಲ್ಲು ಹುಡುಗಿಯಲ್ಲ. ವಯಸ್ಸಿಗೆ ಮುಂಚೆಯೇ ಪ್ರಬುದ್ಧಗೊಂಡ ತಿಳಿ ಮನಸ್ಸಿನ ಹುಡುಗಿ. ಮಾತು ಕೊಂಚ ಹೊರಟು, ಆದರೆ ಸಂಸ್ಕಾರವಂತೆ. ಒಂದೇ ಒಂದ್ಸಲ ಸೂಳೆ ಥರ ಬದುಕಿ ನೋಡಬೇಕು ಎಂಬ ಇವಳ ವಾಂಛೆ ಇದೆಯಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಮನಸ್ಸಿಗೆ ಸಂಬಂಧಿಸಿದ್ದು, ಅದರ ಪ್ರಯೋಗಕ್ಕೆ ಸಂಬಂಧಿಸಿದ್ದು. ಅನಿಸಿದ್ದನ್ನು ಮಾತಾಡುತ್ತಾಳೆ, ಮುಚ್ಚುಮರೆಯಿಲ್ಲ. ಒಣ ಮಡಿವಂತಿಕೆಗಿಂತ ಊರ್ಮಿಳೆಯ ಬಿಚ್ಚು ಮನಸ್ಸಿನ ವರ್ತನೆ ಸಹನೀಯ. ಇನ್ನಷ್ಟು ಬೆಳೆದರೆ, ಬದುಕು ಕಲಿಸಿದ ಪಾಠಗಳನ್ನೆಲ್ಲ ಶ್ರದ್ಧೆಯಿಂದ ಕಲಿತರೆ ಊರ್ಮಿಳೆಯಂಥ ಹುಡುಗಿಯರು ಉಳಿದೆಲ್ಲರಿಗಿಂತ ಒಳ್ಳೆಯ ಹೆಂಗಸರಾಗುತ್ತಾರೆ, ಗೃಹಿಣಿಯಾಗುತ್ತಾರೆ, ಒಳ್ಳೆಯ ಹೆಂಡತಿಯಾಗುತ್ತಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ತಾಯಿಯಂದಿರಾಗುತ್ತಾರೆ. ಅಂದಹಾಗೆ ನಿಮಗೆ ಕಾವೇರಮ್ಮ ಹ್ಯಾಕೆ ಗೊತ್ತು? ನೇರ ಪ್ರಶ್ನೆ ಎದುರುಗಿಟ್ಟಿದ್ದಳು. ಹೀಗೆ ಆಕೆಯ ಪರಿಚಯ ನಂಗಿದೆ. ಹಿಮು ಮಾತು ತಿಳಿಸಿದ. ಆಕೆ ಮನೆಗೆ ಹೋಗ್ತಿರ್ತೀರಾ? ಬೇರೆ ಗಂಡಸರೆಲ್ಲ ಹೋಗ್ತಾರಲ್ಲ, ಹಾಗೆ ನೀವು ಹೋಗ್ತೀರಾ? ಕೇಳಿದವಳ ದನಿಯಲ್ಲಿ ಸಂಕೋಚದ ಎಸಳೂ ಇರಲಿಲ್ಲ.
ಹೊಂಚಿ ನಿಂತು ಸುದ್ದಿ ಬಳಸಿ ಮಾತನಾಡಿ ವಿಷಯ ತಿಳಿದುಕೊಳ್ಳುವ ಸ್ವಭಾವದವಳಲ್ಲ ಊರ್ಮಿಳ. ಏನೇ ಇದ್ದರೂ ಕಡ್ಡಿ ತುಂಡಾದಂತೆ ಮಾತಾಡುತ್ತಾಳೆ. ಇಷ್ಟಾಗಿ ಪ್ರಾರ್ಥನಾಳ ಜೊತೆಯಲ್ಲೇ ಇರುತ್ತಿರುವ ಹುಡುಗಿ ತನ್ನ ಬಗ್ಗೆ, ತನ್ನ ವ್ಯಕ್ತಿತ್ವದ ಬಗ್ಗೆ ಇವಳ ಮುಂದೆ ಪ್ರಾರ್ಥನಾ ಜಪ ಮಾಡಿಬಿಟ್ಟಿರುತ್ತಾಳೆ. ಹಿಮು ಅಂದರೆ ನಿಗ್ರಹದ ವಿಷಯದಲ್ಲಿ ಕೈಲಾಸ ಪರ್ವತ. ಅವನದು ದಗೆಗೆ ಕರಗುವ ಮಂಜಲ್ಲ. ಹೆಣ್ಣು ಅಂತ ಅವನೇನಾದರೂ ಈ ತನಕ ಕಲ್ಪಿಸಿಕೊಂಡಿದ್ದರೆ ಅದು ನನ್ನೊಬ್ಬಳನ್ನೇ. ಹಾಗಂತ ಪ್ರಾರ್ಥನಾ ಹೇಳದೇ ಇರುತ್ತಾಳೆಯೇ? ಹೇಳಿಯೇ ಇರುತ್ತಾಳೆ. ಆದರೂ ಊರ್ಮಿಳೆಗೆ ಅನುಮಾನ. ಕಾವೇರಿಯ ಮನೆಗೆ ನೀನೂ ಕೂಡ ಉಳಿದೆಲ್ಲ ಗಂಡಸರಂತೆ ಹೋಗ್ತೀಯೇ ಅಂತ ಅಷ್ಟು ಸ್ಪಷ್ಟವಾಗಿ ಕೇಳುತ್ತಿದ್ದಾಳೆ. ಹಾಗಂತ ಅವಳು ನನ್ನನ್ನು ಅನುಮಾನಿಸುತ್ತಾಳೆ ಎಂದಲ್ಲ. ಊರ್ಮಿಳೆಯ ಸ್ವಭಾವವೇ ಅಂಥದ್ದು. ಅವಳಿಗೆ ಮನುಷ್ಯರ ಮೇಲೆ ಯಾವತ್ತೋ ನಂಬಿಕೆ ಹೋಗಿಬಿಟ್ಟಿದೆ. ತೀರಾ ಇತ್ತೀಚೆಗೆ ಅವಳು ನಂಬಿಕೆ ಕಳೆದುಕೊಂಡದ್ದು ಪ್ರಾರ್ಥನಾಳ ಮೇಲೆ. ಆದರೆ ಆ ವಿಷಯವನ್ನು ಅಪ್ಪಿತಪ್ಪಿ ಕೂಡ ಪ್ರಸ್ತಾಪಿಸಿರಲಿಲ್ಲ ಊರ್ಮಿಳ. ಇಳಿ ಮಧ್ಯಾಹ್ನ ಹಿಮವಂತ್ ಹಾಸ್ಟೆಲ್ಲಿಗೆ ಬರುವ ಹೊತ್ತಿಗಾಗಲೇ ಪ್ರಾರ್ಥನಾ ರೂಮಿನಲ್ಲಿರಲಿಲ್ಲ. ಮಧ್ಯಾಹ್ನದ ಲಂಚ್, ಸಂಜೆಯ ಕಾಫಿ, ರಾತ್ರಿಯ ಊಟ ಎಲ್ಲವನ್ನೂ ಗೆಳತಿಯೊಬ್ಬಳೊಂದಿಗೆ ಮಾಡಿಕೊಂಡು ಒಂದೇ ಸಲ ರಾತ್ರಿ ಹಾಸ್ಟೆಲ್ಲಿಗೆ ಕದ ಮುಚ್ಚುವ ಹೊತ್ತಿಗೆ ಹಿಂದಿರುಗುತ್ತೇನೆ ಎಂದು ಚೀಟಿ ಬರೆದಿಟ್ಟು ಹೋಗಿದ್ದಳಾದರೂ ಅವಳ ಗೆಳತಿಯ ಹೆಸರು ದೇಬ್ ಮತ್ತು ರಾತ್ರಿ ಊಟ ಅರೇಂಜ್ ಆಗಿರುವುದು ಬಾತಿಯ ಮಂಕು ಬೆಳಕಿನ ಧಾಬಾದಲ್ಲಿ ಎಂಬುದು ಊರ್ಮಿಳೆಗೆ ಅಗತ್ಯಕ್ಕಿಂತ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಎಂಥ ಸರ್ಪ್ರೈಸ್ ಇದು! ನೀವು ಬರ್ತೀರಿ ಅನ್ನೋ ಕಲ್ಪನೆ ಕೂಡ ಇಲ್ಲ ಪ್ರಾರ್ಥನೆಗೆ. ಇವತ್ತು ಅವಳ ಕ್ಲಾಸಿನ ಹುಡುಗಿಯರೆಲ್ಲ ಹತ್ತಿರದಲ್ಲೆಲ್ಲೋ ಪಿಕ್ನಿಕ್ಗೆ ಹೋಗಿದ್ದಾರೆ. ವಾಪಸ್ಸು ಬರೋದು ರಾತ್ರಿ 10 ಗಂಟೆ ಆಗಬಹುದು. ಹಾಗಂತ ನೀವು ಶಿವಮೊಗ್ಗದ ಬಸ್ಸು ಹತ್ತಿ ಬಿಡಬೇಡಿ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ನಿಮ್ಮ ಹುಡುಗಿನ ಸಿಂಗಾರ ಬಂಗಾರ ಮಾಡಿ ಹಾಸ್ಟೆಲಿನ ಹೆಬ್ಬಾಗಿಲಲ್ಲಿ ನಿಲ್ಲಿಸಿರ್ತೀನಿ. ಇವತ್ತು ಸಾಯಂಕಾಲ ಮಾತ್ರ ನಿಮಗೆ ಬಿಡುಗಡೆ ಇಲ್ಲ. ತಲೆ ತಿನ್ನೋಕೆ ನಾನಿದ್ದೀನಿ. ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲೇ ನಿಮ್ಮನ್ನು ಗಂಟೆಗಟ್ಟಲೆ ಮಾತಾಡಿಸಿ ಪ್ರಾಣ ತಿನ್ನಬೇಕು ಅನಿಸಿತ್ತು. ಆದರೆ ಜೊತೆಗೆ ದೇಬು ಇದ್ದ. ಅಲ್ಲದೆ ಪ್ರಾರ್ಥನಾ ನಿಮ್ಮನ್ನು ನೋಡೋಕ್ಕೆ ಚಡಪಡಿಸ್ತಿದ್ಲು. ಶಿವಪೂಜೆಯಲ್ಲಿ ನನಗೆ ಯಾಕೆ ಕರಡಿ ಆಗಲಿ ಅಂತ ಸುಮ್ಮನಾದೆ. ಇವತ್ತು ದೇವರು ಸಿಕ್ಕ ಹಾಗೆ ಸಿಕ್ಕಿದ್ದೀರಿ. ದಯವಿಟ್ಟು ನೆಪ ಹೇಳಬೇಡಿ. ಸ್ಪೆಂಡ್ ದಿಸ್ ಈವ್ನಿಂಗ್ ವಿತ್ ಮೀ ಅಂದವಳ ದನಿಯಲ್ಲಿ ವಿನಂತಿಗಿಂತ ಗೋಗರೆತಕ್ಕಿಂತ ಪ್ರಾಮಾಣಿಕತೆಯೇ ನಿಚ್ಚಳವಾಗಿತ್ತು. ತಾನು ಬಂದ ಹೊತ್ತಿನಲ್ಲಿ ಪ್ರಾರ್ಥನಾ ಹಾಸ್ಟೆಲಿನಲ್ಲಿ ಇಲ್ಲವೆಂಬುದು ಮನಸ್ಸಿಗೆ ಕರಕರೆ ಅನ್ನಿಸಿತಾದರೂ ಊರ್ಮಿಳೆಯಂತಹ ಸ್ಫಟಿಕದ ಮನಸ್ಸಿನ ಹುಡುಗಿಯೊಂದಿಗೆ ಪ್ರಾರ್ಥನಾ ಇದ್ದಾಳಲ್ಲ, 5 ವರ್ಷಗಳಲ್ಲಿ ಅವಳ ವ್ಯಕ್ತಿತ್ವ ಪಕ್ವಗೊಂಡು ಬಿಡುತ್ತದೆ ಎಂಬುದೊಂದು ನೆಮ್ಮದಿ ಹಿಮವಂತನನ್ನು ಆವರಿಸಿಕೊಂಡಿತ್ತು. ಅವನು ಊರ್ಮಿಳೆಯ ವಿನಂತಿಯನ್ನು ತಿರಸ್ಕರಿಸಲಾದ. ಪ್ರಾರ್ಥನಾಳಿಗೆಂದೇ ನಂದಕ ಕಳಿಸಿದ್ದ ತಿಂಡಿಯ ಚೀಲವನ್ನು ಅವಳ ಕೈಗಿಟ್ಟು ಉಡುಪು ಬದಲಿಸಿ 5 ನಿಮಿಷದೊಳಗಾಗಿ ಹಿಂತಿರುಗುತ್ತೇನೆಂದು ಹೇಳಿ ಹೋದ ಊರ್ಮಿಳೆಗಾಗಿ ಹಾಸ್ಟೆಲ್ಲಿನ ವಿಸಿಟರ್ಸ್ ರೂಮಿನಲ್ಲಿ ಕಾಯ್ತಾ ಕುಳಿತ. ಡಿಯರ್ ಪ್ರಾರ್ಥನಾ, ಶಿವಮೊಗ್ಗದಿಂದ ಹಿಮವಂತ್ ಬಂದಿದ್ದಾರೆ. ನೀನು ನಿನ್ನ ಕ್ಲಾಸಿನ ಹುಡುಗಿರ ಜೊತೆ ಪಿಕ್ನಿಕ್ಕಿಗೆ ಹೋಗಿದ್ದೀಯಾ? ವಾಪಸ್ಸು ಬರೋ ಹೊತ್ತಿಗೆ ರಾತ್ರಿ 10 ಆಗಿರುತ್ತೆ. ಬೆಳಗ್ಗೆ 6:30 ಹೊತ್ತಿಗೆಲ್ಲ ಹಿಮುಗೋಸ್ಕರ ಕಾಯ್ತಾ ಹಾಸ್ಟೆಲಿನ ಬಾಗಿಲಲ್ಲಿ ನಿಂತಿರ್ತೀಯಾ? ಹಾಗಂತ ಹಿಮವಂತ್ಗೆ ತಿಳಿಸಿದ್ದೀನಿ, ಸರಿನಾ? ನಾನು ಆತನ ಜೊತೆಗೆ ಕಾವೇರಮ್ಮನ ಮನೆಗೆ ಹೋಗುತ್ತಿದ್ದೇನೆ. ಕಾವೇರಮ್ಮ ನಮ್ಮ ರೂಮಿಗೆ ಬಂದಿದ್ದಳೆಂಬ ವಿಷಯ ಹಿಮವಂತ್ಗೆ ಹೇಳುವುದಿಲ್ಲ, ಸರಿನಾ? ಬೇಗ ರೂಮು ಸೇರಿಕೊಳ್ತೀಯಾ ಅಂದುಕೊಂಡಿದ್ದೇನೆ. ಬಾತಿ ಎಂಬುದು ದಾವಣಗೆರೆಗೆ ತುಂಬ ಹತ್ತಿರ ಮತ್ತು ತುಂಬ ದೂರ ಕೂಡ. ನಿನ್ನ ಊರ್ಮಿ. ಹಾಗಂತ ಬರೆದಿಟ್ಟು ಕರಾರುವಕ್ಕಾಗಿ 5ನೇ ನಿಮಿಷದ ಹೊತ್ತಿಗೆ ಬಂದು ಕಡುಕಪ್ಪು ಜೀನ್ಸ್ ಪ್ಯಾಂಟು, ಅದರ ಮೇಲೊಂದು ತಿಳಿ ನೇರಳೆ ಅಂಗಿ ಧರಿಸಿಕೊಂಡು ಕೈಯಲ್ಲಿ ಸಿಗರೇಟಿನ ಡಬ್ಬಿ ಹಿಡಿದುಕೊಂಡೇ ಹಾಸ್ಟೆಲಿನ ವಿಸಿಟರ್ಸ್ ರೂಮಿಗೆ ಚಿಕ್ಕದೊಂದು ಸಿಳ್ಳೆಯ ಸಮೇತ ಹಾಜರಾಗಿದ್ದಳು ಊರ್ಮಿಳ. ಅವಳನ್ನು ಅರ್ಧ ಕ್ಷಣದ ಮಟ್ಟಿಗೆ ದಿಟ್ಟಿಸಿ ಕಣ್ಣಿನ ದಿಕ್ಕು ಬದಲಿಸಿದ ಹಿಮವಂತ್. ಯಾವ ದಿರಿಸು ಕೂಡ ಅದನ್ನು ಧರಿಸಿದವರ ವ್ಯಕ್ತಿತ್ವ ರೂಪಿಸುವುದಿಲ್ಲ, ನಿರೂಪಿಸುವುದೂ ಇಲ್ಲ ಎಂಬುದು ಹಿಮವಂತ್ನ ಹಳೆಯ ಸಿದ್ಧಾಂತ. ಹೀಗಾಗಿ ಅವನ ಉಡುಪಿನ ಬಗ್ಗೆ ಅವನೆಂದೂ ತಲೆ ಕೆಡಿಸಿಕೊಂಡಿಲ್ಲ. ಅದೇ ಒರಟು ಜೀನ್ಸ್ ಪ್ಯಾಂಟು, ಬಣ್ಣಗೆಟ್ಟ ಜುಬ್ಬ ಮತ್ತು ಚರ್ಮದ ಚಪ್ಪಲಿ. ಊರ್ಮಿಳೆಯೊಂದಿಗೆ ಹಾಸ್ಟೆಲಿನ ಆವರಣದಿಂದ ಹೊರ ನಡೆಯುತ್ತಿದ್ದರೆ ಅವಳಂತಹ 1000 ಬಣ್ಣಗಳ ಹುಡುಗಿಯೊಂದಿಗೆ ಇದೆಲ್ಲಿಂದ ಬಂದ, ಒರಟ ಹೆಜ್ಜೆ ಹಾಕುತ್ತಿದ್ದಾನೆ ಎಂಬಂತೆ ಅನೇಕರು ಅವನತ್ತ ನೋಡುತ್ತಿದ್ದರು. ಆದರೆ ಹಿಮವಂತನಿಗೆ ಅದ್ಯಾವುದರ ಪರಿವೆಯೂ ಇದ್ದಂತಿರಲಿಲ್ಲ. ಅವನ ಮನಸ್ಸಿನ ತುಂಬ ಇದ್ದವಳು ಕೇವಲ ಪ್ರಾರ್ಥನಾ. ಕಾವೇರಮ್ಮನ ಮನೆ ತಲುಪಿ ಇದಿರು ಬದಿರು ಸೋಫಾಗಳಲ್ಲಿ ಸ್ಥಾಪಿತರಾಗುವ ತನಕ ಒಂದೇ ದಾಟಿಯಲ್ಲಿ ಹರಟುತ್ತಾ ಬಂದ ಊರ್ಮಿಳ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದದ್ದು. ತಲೆ ತುಂಬ ಸೆರಗು ಹೊದ್ದು ಸರಸರನೆ ಮೆಟ್ಟಿಲಿಳಿದು ಬಂದ ಕಾವೇರಮ್ಮ
ಉಳಿದದ್ದೇನನ್ನೂ ಗಮನಿಸದೆ ಸೋಫಾದ ಮೇಲೆ ಕುಳಿತಿದ್ದ ಹಿಮವಂತನೆದುರಿಗೆ ನಿಂತು ಅವನ ಪ್ರತಿಕ್ರಿಯೆಗೂ ಅವಕಾಶವಾಗದಂತೆ ಮೊಳಕಾಲು ಮಡಚಿ ಕುಳಿತು ಅನಾಮತ್ತಾಗಿ ಅವನ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುವುದನ್ನು ಕಂಡಾಗ, ಇವಳು ಎರಡನೇ ಹೆಂಗಸು. ಹಿಂದೆ ಶಿವಮೊಗ್ಗದ ನಂದಕ್ಕನ ಮನೆಯಲ್ಲಿ ಪ್ರಾರ್ಥನಾ ಇದೇ ರೀತಿ ಹಿಮವಂತನ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುವುದನ್ನು ನೋಡಿದ್ದಳು. ಅವತ್ತು ಆಶ್ಚರ್ಯವೆನಿಸಿರಲಿಲ್ಲ. ಪ್ರಾರ್ಥನಾಳಂತಹ ಭಾವುಕ ಹುಡುಗಿ ತನ್ನನ್ನು ಮದುವೆಯಾಗುವ, ತನ್ನ ವ್ಯಕ್ತಿತ್ವ ರೂಪಿಸುತ್ತಿರುವ, ತನ್ನನ್ನು ಓದಿಸುತ್ತಿರುವ ಗಂಡಸಿಗೆ ನಮಸ್ಕಾರ ಮಾಡಿದರೆ ಅದರಲ್ಲಿ ಆಶ್ಚರ್ಯವೇನಿದೆ? ಅದು ಪ್ರಾರ್ಥನಾಳ ಗರತಿ ನಮಸ್ಕಾರ. ಆದರೆ ಕಾವೇರಿ ಶುದ್ಧ ಕಸುಬುಗಾರ್ತಿ, ಹಿಮವಂತನಿಗಿಂತ ದೊಡ್ಡವಳು. ಹಣೆ ಹಚ್ಚಿ ನಮಸ್ಕಾರ ಮಾಡುವಂತಹ ಪ್ರಮೇಯವೇನಿದೆ? ಈ ಮನೆಯಲ್ಲಿ ಯಾರೂ ಯಾರಿಗೂ ನಮಸ್ಕಾರ ಮಾಡಿರಲಾರರು. ಇಲ್ಲಿನ ಭಾವವೇ ಬೇರೆ, ಭಂಗಿಯೇ ಬೇರೆ. ನಮಸ್ಕರಿಸಿದ ಕಾವೇರಮ್ಮ ಎದ್ದು ನಿಂತು ಸೆರಗು ಸರಿಪಡಿಸಿಕೊಂಡಳು. ಕಣ್ಣುಗಳಲ್ಲಿ ಗೌರವ, ಗಾಬರಿ, ಸಣ್ಣದೊಂದು ಗೊಂದಲ ಮತ್ತು ಇದೇನಿದು ಹೊತ್ತಲ್ಲದ ಹೊತ್ತಿನಲ್ಲಿ ಅದು ಈ ಹುಡುಗಿಯೊಂದಿಗೆ ಬಂದು ಬಿಟ್ಟರಲ್ಲ ಎಂಬ ಪ್ರಶ್ನೆ ಎಲ್ಲವೂ ಅಡಕವಾಗಿದ್ದವು. ಕಾವೇರಿಯ ನಮಸ್ಕಾರ, ಅದರಲ್ಲೂ ಊರ್ಮಿಳೆ ಎದುರಿಗೆ ಮಾಡಿದ ನಮಸ್ಕಾರ ಹಿಮವಂತನನ್ನು ಅರೆ ಕ್ಷಣದ ಮಟ್ಟಿಗೆ ಕಿರಿಕಿರಿಗೀಡು ಮಾಡಿತ್ತು. ಅವನು ಸುಮ್ಮನೆ ಕಣ್ಣು ಮುಚ್ಚಿ ತೆರೆದ. ತಕ್ಷಣ ಸರಿ ಹೋದವನಂತೆ, ಇವರು ಊರ್ಮಿಳಾ ಅಂತ. ನಮ್ಮ ಪ್ರಾರ್ಥನಾ ಇವರ ರೂಮಿನಲ್ಲೇ ಇರೋದು. ಅದ್ಯಾಕೋ ನಿನ್ನ ಮನೆ ನೋಡಬೇಕು ಅಂತ ಒಂದೇ ಸಮನೆ ಹಠ ಮಾಡಿದ್ರು. ಅದಕ್ಕೆ ಕರ್ಕೊಂಡು ಬಂದೆ. ತುಂಬ ಬುದ್ಧಿವಂತರು. ನಮ್ಮ ಪ್ರಾರ್ಥನಾಳನ್ನು ಜೋಪಾನ ಮಾಡ್ತಿರೋರು. ಯಾವಾಗಾದರೂ ಬರಬೇಕು ಅನಿಸಿದ್ರೆ ಇಲ್ಲಿಗೆ ಬರ್ತಾರೆ. ಬೇಡ ಅನ್ನಕೂಡದು ನೀನು. ಮಾತಾಡಿಸಿ ಕಳಿಸು. ಹೇಗೆ ಜೀವನ ಮಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಕುತೂಹಲಕ್ಕೆ ಬರ್ತಾರೆ ಅಷ್ಟೆ. ಗಾಬರಿಯಾಗೋ ಕಾರಣ ಇಲ್ಲ. ಅಷ್ಟು ಹೇಳಿ ಹೋಗೋಣ ಅಂತ ಬಂದೆ. ನಾನು ಬರೋ ಹೊತ್ತಲ್ಲ ಇದು, ಹೊರಡ್ತೀನಿ. ಅಂದಹಾಗೆ ಜಾನಿ ಪತ್ರ ಬರೆದಿದ್ಲಾ? ಹೇಗಿದ್ದಾಳಂತೆ? ಮಾತಾಡುತ್ತಾ ಆಡುತ್ತಲೇ ಮಾತು ಮುಗಿಯಿತೆಂಬಂತೆ ಎದ್ದು ನಿಂತು ಬಿಟ್ಟ ಹಿಮವಂತ್. ಜಾನಿ ಚೆನ್ನಾಗಿದ್ದಾಳೆ. ಮೊನ್ನೆ ಗಂಡ ಹೆಂಡತಿ ಇಬ್ರು ಬಂದು ಹೋದ್ರು. ಮಗುಗೆ ನಿಮ್ಮದೇ ಹೆಸರಿಡ್ತಾರಂತೆ. ಆಗಬಹುದಾ ಅಂತ ಕೇಳು ಅಂದ್ರು. ಒಂದ್ಸಲ ಅವಳಿರೋ ಕಡೆಗೆ ಹೋಗಿ ಬಂದಿದ್ರೆ ಪುಣ್ಯ ಬರ್ತಿತ್ತು. ಕಾವೇರಮ್ಮ ಮಾತಾಡುತ್ತಲೇ ಇದ್ದಳು. ಹಿಮವಂತ ಊರ್ಮಿಳೆಯನ್ನು ಎಬ್ಬಿಸಿಕೊಂಡು ಆ ಮನೆಯಿಂದ ಹೊರಕ್ಕೆ ನಡೆದೇ ಬಿಟ್ಟಿದ್ದ. ಬಾಗಿಲಲ್ಲಿ ನಿಂತ ಕಾವೇರಮ್ಮ ಊರ್ಮಿಳೆಯ ಕಡೆಗೊಮ್ಮೆ ಕಣ್ಣು ಹೊರಳಿಸಿದಳು. ಆ ಹುಡುಗಿಯ ಮುಖದಲ್ಲಿ ಮತ್ತೆ ಸಿಗ್ತೀನಿ ಎಂಬ ಭಾವವಷ್ಟೇ ಇತ್ತು. ಹಾಗೆ ಅವರಿಬ್ಬರೂ ಕಾವೇರಮ್ಮನ ಮನೆಯ ಅಂಗಳದಿಂದ ರಸ್ತೆಗೆ ಬರುವ ಹೊತ್ತಿಗೆ ಆಕಾಶದಲ್ಲೊಂದು ಸಣ್ಣ ಕತ್ತಲೆ. ಕಾವೇರಮ್ಮನ ಮನೆ ನೋಡುವ ಕುತೂಹಲ ಹೊತ್ತು ಬಂದಿದ್ದ ಊರ್ಮಿಳಾ ನೋಡಿ ನಿಬ್ಬೆರಗಾಗಿದ್ದು ಹಿಮವಂತನ ವ್ಯಕ್ತಿತ್ವವನ್ನ. ಚಿಕ್ಕಂದಿನಲ್ಲೆಲ್ಲೋ ಓದಿ ಮರೆತ ಸ್ವಾಮಿ ವಿವೇಕಾನಂದರ ಚಿತ್ರವೊಂದು ಅವಳ ಕಣ್ಣುಗಳಲ್ಲಿ ಕದಲಿದಂತಾಗುತ್ತಿತ್ತು. ದಾವಣಗೆರೆಯ ರಸ್ತೆಗಳಲ್ಲಿ ಅವನೊಂದಿಗೆ ಹೆಜ್ಜೆ ಹಾಕುತ್ತಿದ್ದರೆ ಅವಳಲ್ಲಿ ಎಂಥದ್ದೋ ಹೆಮ್ಮೆ. ಹಿಮವಂತನನ್ನು ಪ್ರಾರ್ಥನಾ ದೇವರು ಅನ್ನುತ್ತಿದ್ದುದರಲ್ಲಿ ಅಂಥ ಅತಿಶಯೋಕ್ತಿ ಏನಿಲ್ಲ. ಆದರೆ ದೇವರಿಗೂ ಮೋಸವಾಗುತ್ತದಲ್ವಾ? ತನ್ನಲ್ಲಿ ತಾನೇ ಕೇಳಿಕೊಂಡಳು ಊರ್ಮಿಳಾ. 8 ಗಂಟೆ ಹೊತ್ತಿಗೆ ಅವರಿಬ್ಬರೂ ಊಟದ ಹೋಟೆಲಿನ ಮೇಜಿನ ಮುಂದಿದ್ದರು. ಹಿಮವಂತ ಮಾಂಸ ತಿನ್ನುವುದಿಲ್ಲ. ಕುಳಿತದಿಂದ ದೂರ. ಸಿಗರೇಟೂ ಆಗದು. ಸ್ಪಷ್ಟ ಬೆಳಕಿನ ಹೋಟೆಲಿನಲ್ಲಿ ಕುಳಿತು ಒಂದು ತುತ್ತು ಅನ್ನ ಅಷ್ಟು ಸಾಕು ಅಂದಿದ್ದ. ಈ ಹೋಟೆಲಿನಲ್ಲಿ ಮಂಕು ಬೆಳಕಿನ ದೀಪಗಳಿಲ್ಲ, ಪಿಸುಮಾತುಗಳಿಲ್ಲ, ಭೋರ್ಗರೆವ ಸಂಗೀತವಿಲ್ಲ. ಇದು ಫಾರೆಸ್ಟ್ ಲಾಡ್ಜ್ ಅಲ್ಲ. ತನ್ನ ಕೈಯಲ್ಲಿ ವಿಸ್ಕಿ ಬಟಲಿಲ್ಲ. ಆದರೂ ಹಿಮವಂತ್ ಇಷ್ಟವಾಗುತ್ತಿದ್ದಾನೆ. ವ್ಯಕ್ತಿತ್ವವೆಂದರೆ ಇದೇನಾ? ಹಾಸ್ಟೆಲಿನಿಂದ ಹೊರಟವಳ ಕೈಲಿ ಸಿಗರೇಟಿನ ಪೆಟ್ಟಿಗೆ ಇತ್ತು. ಆದರೆ ಹಿಮವಂತನ ಕಣ್ಣೆದುರಿಗಿದ್ದಷ್ಟು ಹೊತ್ತು ಅದರೊಳಗಿಂದ ಒಂದೇ ಒಂದು ಸಿಗರೇಟು ಹಿರಿದು ತುಟಿಗಿಟ್ಟುಕೊಳ್ಳುವ ಧೈರ್ಯವಾಗಿರಲಿಲ್ಲ. ಹೊರಟ ಗಳಿಗೆಯಲ್ಲಿ ಜಲಪಾತದಂತೆ ಧುಮ್ಮಿಕ್ಕಿ ಮಾತನಾಡುತ್ತಿದ್ದವಳು ಈಗ ಹಿಮುವಿನೆದುರು ಮೂಕ ಹಕ್ಕಿ. ತನ್ನಲ್ಲೇನೋ ತನಗೆ ಗೊತ್ತಾಗದಂತಹ ಬದಲಾವಣೆಗಳಾಗುತ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ 2 ಸಂಗತಿಗಳು ತನ್ನ ಗಮನಕ್ಕೆ ಬಂದಿದೆ. ಮೊದಲನೆಯದು, ಹಿಮವಂತನ ಸನ್ನಿಧಿಯಲ್ಲಿ ತನ್ನ ಅಸಲಿ ವ್ಯಕ್ತಿತ್ವ ಹೊಳಪು ಪಡೆಯುತ್ತದೆ. ತಾನಾಗಿ ರೂಪಿಸಿಕೊಂಡ ಬಿರುಮಾತು, ಚೆಲ್ಲುತನ, ಬೇಜವಾಬ್ದಾರಿ ವರ್ತನೆಗಳೆಲ್ಲ ತಂತಾನೇ ಮರೆಯಾಗುತ್ತವೆ. ಎರಡನೆಯದು, ಅಪ್ಪಿತಪ್ಪಿ ಕೂಡ ದೇಬ್ ನೆನಪಾಗುವುದಿಲ್ಲ. ಊಟದ ಕೊನೆಯ ತುತ್ತು ಕೈಗೆತ್ತಿಕೊಂಡವಳು ಆವರಿಸಿಕೊಂಡ ಮೌನವನ್ನು ಹೀಗಾದರೂ ಮುರಿಯೋಣ ಎಂಬಂತೆ, ಜಾನಿ ಅಂದರೆ ಯಾರು ಹಿಮವಂತ್? ಹೇಳಿಬಿಟ್ಟಳು. ಹಿಮವಂತ್ ತಕ್ಷಣ ಮಾತಾಡಲಿಲ್ಲ. ಕೊನೆಯ ತುತ್ತು ತಟ್ಟೆಯಲ್ಲೇ ಬಿಟ್ಟ. ಕೈ ತೊಳೆಯಲು ಮೇಲೇಳುವ ಮುನ್ನ ನೇರವಾಗಿ ಊರ್ಮಿಳೆಯ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳಿದ,
ಊರ್ಮಿಳಾ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂಥ ಒಂದು ಖಾಸಗಿ ಜಗತ್ತಿರುತ್ತದೆ. ಬಾಗಿಲು ತಟ್ಟದೆ ಅದರೊಳಕ್ಕೆ ಹೊರಗಿನವರು ಯಾರು ಪ್ರವೇಶ ಮಾಡಬಾರದು. ನಾನಾದರೂ ಅಷ್ಟೆ. ಈ ತನಕ ನನಗೆ ಕಾವೇರಮ್ಮನ ಪರಿಚಯ ಇರೋ ವಿಷಯ ನಿಮಗೆ ಯಾರು ಹೇಳಿದರು ಅಂತ ನಿಮ್ಮನ್ನು ಕೇಳಿಲ್ಲ, ಕೇಳೋದೂ ಇಲ್ಲ. ಕೆಲವು ಸಂಗತಿಗಳ ಬಗ್ಗೆ ಕೇಳದೆ ಇರೋದೇ ಒಳ್ಳೆಯದು. ಅವನ ಮಾತು ಎಳೆಯ ಬಾಳೆ ಸುರುಳಿಯ ಮೇಲಕ್ಕೆ ಕಾದ ಸೀಸದ ಹನಿಗಳಂತೆ ಬಿದ್ದಿದ್ದವು. ಊರ್ಮಿಳೆಯ ಕೊನೆಯ ತುತ್ತು ಕೈಯಲ್ಲೇ ಉಳಿದು ಹೋಯಿತು. ಈ ಮನುಷ್ಯ ನನ್ನ ನಿಲುಕಿನವನಲ್ಲ. ಈತನ ಆಳದೆದುರು ಸಮುದ್ರವೂ ಚಿಕ್ಕದು ಹಾಗಂತ ಅಂದುಕೊಂಡವಳು ಆ ನಂತರ ಒಂದೇ ಒಂದು ಮಾತು ಆಡದೆ ಹಾಸ್ಟೆಲಿನ ಬಾಗಿಲ ತನಕ ನಡೆದು ಬಂದಳು. ಕೋಣೆಯಲ್ಲಿ ದೀಪ ಉರಿಯುತ್ತಿತ್ತು. ಪ್ರಾರ್ಥನಾ ಬಂದಿರಬೇಕು ಅಂದುಕೊಂಡಳು. ಹಿಮವಂತ ನಡೆಗೆ ತಿರುಗಿ, ನಿಮಗೆ ಬೇಸರ ಮಾಡಿಸಿಬಿಟ್ಟೆ, ಐ ಆಮ್ ಸಾರಿ. ಆದರೆ ಹಿಮವಂತ್, ನಿಮ್ಮ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ಗುಡ್ ನೈಟ್ ಅಂದವಳೆ ಹಾಸ್ಟೆಲಿನ ಕಬ್ಬಿಣದ ಗೇಟು ಸರಿಸಲು ಮುಂದಾದಳು. ನಿಮಗೆ ನನ್ನದಕ್ಕಿಂತ ಒಳ್ಳೆಯ ವ್ಯಕ್ತಿತ್ವವಿದೆ ಊರ್ಮಿಳಾ. ಇಲ್ಲದೆ ಹೋಗಿದ್ರೆ ನಾನು ಇಷ್ಟು ಹೊತ್ತಿನ ತನಕ ನಿಮ್ಮ ಜೊತೆ ಕಳೀತಿರ್ಲಿಲ್ಲ. ಗುಡ್ ನೈಟ್ ಅಂದ ಹಿಮವಂತ್ ಹಾಸ್ಟೆಲಿನೆದುರಿಗಿನ ರಸ್ತೆಯಲ್ಲಿ ಉತ್ತರಾಭಿಮುಖವಾಗಿ ನಡೆಯತೊಡಗಿದ.